ಮೊಬೈಲಲ್ಲಿ ಒಬ್ಬ ಮಾತಾಡ್ತಾನೆ ಒಳಗಡೆ ಜೈಲಿಂದ ಅಂತಂದರೆ ಫಸ್ಟ್ ಆಫ್ ಆಲ್ ಇಟ್ಸ್ ಅ ವೈಲೇಷನ್, ಫರ್ಗೆಟ್ ಇಟ್. ಅದು ಫರ್ಗೆಟ್ ಇಟ್, ವೈಲೇಷನ್ನೇ. ಲುಕ್ ಎಟ್ ದಿ ಐರನಿ, ಎಂಥ ದ್ವಂದ್ವ ಇದೆ ನೋಡ್ಕೊಳ್ಳಿ, ಅಥವಾ ಎಂತಹ ಪಾಪಿಷ್ಟ್ರು ನಾವು ಜನ ಅನ್ನೋದನ್ನು ನೋಡ್ಕೊಳ್ಳಿ ನೀವು. ಡಾಕ್ಟ್ರೇ ಕೇಳಿಸ್ಕೊಳ್ಳಿ ಇದನ್ನು, ಆರ್ ದ ಡಿ ಜಿ ಆಫ್ ಪ್ರಿಸನ್ಸ್ ಕೇಳಿಸ್ಕೊಳ್ಳಿ. ಎಂಥ ಪಾಪಿಷ್ಟ್ರು ಇರಬೇಕು ಜನ ನಿಮಗೆ ಮತ ಹಾಕ್ತಾ ಇರೋ ಈ ಪ್ರಜಾಪ್ರಭುತ್ವದಲ್ಲಿ. ನಾವುಗಳು ನಿಮಗೇನು ನಾವು ಮತ ಹಾಕಿಲ್ವಲ್ಲ, ನೀವು ಕೊರಟಗೆರೆ ತಾನೆ, ಕೊರಟಗೆರೆ ಜನ ಆಗಿದ್ರೆ ಕೇಳ್ಬೋದಿತ್ತು ನಾವು ಯಾಕೆ ಮತ ಹಾಕಿದ್ವಿ ಅಂತ. ಪಾಪ ಆ ಏರಿಯಾ ಜನ ಕೇಳೋಂಗಿಲ್ವಲ್ಲ ನಿಮ್ಮನ್ನು, ಅವ್ರು ನಿಮಗೆ ಮತ ಹಾಕಿಲ್ವಲ್ಲ. ಜೈಲಿನ ಹೊರಗಡೆ 4 ಕಿಲೋಮೀಟ್ರೋ 3 ಕಿಲೋಮೀಟ್ರೋ ಮೊಬೈಲ್ ಫೋನ್ ಸಿಗ್ತಾ ಇಲ್ಲ ಅಂತ ಆ ಜನ ಲಬ 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 ಸಾಯ್ತಾ ಇದ್ದಾರೆ. ಜಾಮರ್ ಹಾಕಿರೋದಕ್ಕೆ ಏನು, ಐ ರಿಪೀಟ್, ಜೈಲಿನ ಹೊರಗಡೆ 3 ಕಿಲೋಮೀಟ್ರೋ 2 ಕಿಲೋಮೀಟ್ರೋ 4 ಕಿಲೋಮೀಟ್ರೋ ಜನ ಬಡ್ಕೋತಿದ್ದಾರೆ, ನಮಗೆ ಮೊಬೈಲ್ಗಳು ಸಿಗ್ತಾ ಇಲ್ಲ, ನೆಟ್ ಸಿಗ್ತಾ ಇಲ್ಲ, ಅಥವಾ ಇನ್ನೊಂದು ಸಿಗ್ತಾ ಇಲ್ಲ ಅಂತ. ಬಿಕಾಸ್ ಈ ಕಚಡಗಳು ಒಳಗಡೆ ಇರೋರು ಯೂಸ್ ಮಾಡಿಬಿಡ್ತಾರೆ ಅಂತ ಅವ್ರಿಗೆ ಜಾಮರ್ ಹಾಕಿರೋದಾರೆ. ಆದರೆ ಜೈಲಿನ ಒಳಗಡೆ ಇರೋವನಿಗೆ ಸಿಗತ್ತಂತೆ. ಮುಜುಗರ ಆಗಲ್ಲ ಅಲ್ಲ ಡಾಕ್ಟ್ರೇ? ಮುಜುಗರ ಆಗ್ತಾ ಇದೆಯಾ? ಏನು ಮುಜುಗರ ಇದೆ ಅದರಲ್ಲಿ? ಮಣ್ಣು ಯಾಕಾಗಬೇಕು ಮುಜುಗರ? ಮುಜುಗರ ಆಗ್ತಾ ಇಲ್ಲ. ಒಳಗಡೆ ಸಿಗತ್, ಯಾರನ್ನ ಸಿಕ್ಕಬಾರ್ದು ಅಂತೇಳಿ ಹೊರಗಡೆ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದೀರೋ ಅವ್ರಿಗೆ ಅನುಕೂಲ, ಅದರಲ್ಲಿ ಒಳಗಡೆ ಇರೋರು ಸಿಗತ್ತಂತೆ. ಉದ್ದೇಶ ಸಾಕಾರ ಆಗಿದೆ. ಇದು ಆಡಳಿತ ನಿಮ್ದು. ವಾಟ್ ಸಾರ್ಟ್ ಆಫ್ ಸಿಲ್ಲಿ ಫೆಲೋಸ್ ಅನ್ಸತ್ತೆ ನನಗೆ. ಆ ಒಳಗಡೆ ಇರೋ CCTVಗಳು ಜೈಲ್ ಸೂಪರಿಂಟೆಂಡೆಂಟ್ ಹತ್ರ ಕಂಟ್ರೋಲಲ್ಲಿ ಇರುತ್ತೆ. ಎಲ್ಲ CCTVಗಳು ಎಲ್ಲರೂ ಒಂದು ಕಡೆ ಇರಬೇಕಲ್ಲ, ರೆಕಾರ್ಡಿಂಗ್ಗೆ ಇರುತ್ತಲ್ಲ. ಇಫ್ ಎ ಜೈಲ್ ಸೂಪರಿಂಟೆಂಡೆಂಟ್ ಕ್ಲೋಸಸ್ ಹಿಸ್ ಐ, ಡಾಕ್ಟ್ರೇ ಮುಜುಗರ ಆಗಲಿಲ್ವಾ? ಯಾರು ಪೋಸ್ಟ್ ಮಾಡಿದ್ದು ಡಾಕ್ಟ್ರೇ ಅವ್ರನ್ನ? ನೀವಾ ಚೀಫ್ ಮಿನಿಸ್ಟ್ರಾ? ಅವಾಗ ಚೀಫ್ ಮಿನಿಸ್ಟ್ರಿಗೆ ಕೇಳೋಣ ಮುಜುಗರ ಆಯ್ತಾ ಇಲ್ವಾ ಅಂತ. ಯಾರು ಪೋಸ್ಟ್ ಮಾಡಿದ್ದು? ಅವ್ರು ಕಣ್ಣು ಮುಚ್ಕೊಂಡ್ರು ಅಂದರೆ ಅರ್ಥ ಏನು? ಯಾಕೆ ಅಂತ ಕೇಳ್ರಿ, ಲೈನಿಗೆ ಬಂದು ಕೇಳಿ, ಬೇಕಿದ್ರೆ ನಾನು ಉತ್ತರ ಕೊಡ್ತೀನಿ. ಯಾಕೆ ಪ್ರತಿ 1 ಗಂಟೆಗಳ ಕಾಲ ಅಥವಾ 1.5 ಗಂಟೆ ಕಾಲ ಆಫ್ ಆಗತ್ತಂತದಲ್ಲಿ ಒಳಗಡೆ ಆಫ್ ಆನ್ ಮಾಡೋದಕ್ಕೆ ಅವಕಾಶ ಇದೆಯಾ? ಯಾಕಂತೆ ಗಣತೆವೆತ್ತ ವ್ಯಕ್ತಿಗಳನ್ನು ರಕ್ಷಣೆಗಂತೆ. ಜೈಲ್ ಸೂಪರಿಂಟೆಂಟ್ ಗೊತ್ತಿರಲಿಲ್ವಾ ಅವ್ರಿಗೆ? ಗೊತ್ತಿಲ್ಲದೆ ಇಷ್ಟೆಲ್ಲ ಆಗುತ್ತೆ ಸರ್. ಈ ಇಂಟರ್ನೆಟ್ಟಿನ CCTVಯ ಕಂಟ್ರೋಲ್ಸು ಐ ಆಮ್ ಟೋಲ್ಡ್, ಐ ಡೋಂಟ್ ನೋ, ಐ ಆಮ್ ಟೋಲ್ಡ್, ನನಗೆ ಹೇಳಿರೋದು AIGನೋ ಯಾರ್ದೋ ಆಫೀಸಲ್ಲಿ ಬೆಂಗಳೂರಲ್ಲಿ ಇದೆಯಂತೆ. ಅಂದರೆ ಈಗ ನಮ್ಮ ಮನೆಗೆ ಸೆಕ್ಯೂರಿಟಿ ಬೇಕು ಅಂದರೆ ನನ್ನ ಮನೆಯಲ್ಲಿ ಹಾಕಿರೋ CCTVನ ನನ್ನ ಮೊಬೈಲಲ್ಲಿ ನನಗೆ ಬೇಕಾದಾಗ ನೋಡ್ಬೋದು. ನನ್ನ ಮನೆಯ ಬಾಗಿಲನ್ನು ಯಾರಾದರೂ ತಟ್ಟಿದ್ರೆ ತೆಗೆದ್ರೆ ನನ್ನ ಮೊಬೈಲ್ನಲ್ಲಿ ಅದು ಹೊಡ್ಕೊಳ್ಳುತ್ತೆ. ಇದು ಟೆಕ್ನಾಲಜಿ. ಡಾಕ್ಟ್ರೇ ನೀವು ನಡೆಸೋದು ಏನು ಸಂಸ್ಥೆಗಳು ಡಾಕ್ಟ್ರೇ? ಟೆಕ್ನಿಕಲ್ ಸಂಸ್ಥೆಗಳಲ್ವಾ? ನಿಮಗೂ ಗೊತ್ತಾಗ್ಲಿಲ್ವಾ ಡಾಕ್ಟ್ರೇ ಈ ಟೆಕ್ನಾಲಜಿ? ಹಂಗಾರೆ ಅಂತ ದೊಡ್ಡ ಟೆಕ್ನಿಕಲ್ ಸಂಸ್ಥೆ ನಡೆಸ್ತೀರಲ್ಲ, ನಿಮಗೂ ಗೊತ್ತಾಗ್ಲಿಲ್ವಾ ಈ ಟೆಕ್ನಾಲಜಿ? ಆ ಬೆಂಗಳೂರಿನಲ್ಲಿರುವುದನ್ನು ಅವ್ರು ನೋಡೋದೇ ಇಲ್ವಂತೆ. ಅಲ್ಲಿ ಯಾಕೆ ಹಾಗಾದ್ರೆ ಮುಜುಗರ ಇಲ್ಲ ಅಲ್ಲ? ಏನಕ್ಕಾಗಬೇಕು ಮುಜುಗರ? ಯಾರಾದರೂ ಮಾಡಲಿ, ಏನಕ್ಕ? ವ್ಯವಸ್ಥೆಯಲ್ಲಿ ಲೋಪ ಇದೆ. ವ್ಯವಸ್ಥೆಯಲ್ಲಿ ಮುಜುಗರ ಇಲ್ಲ. Such technologies are available today, including alerts. ಇಲ್ಲಿ ಮುಜುಗರ ಇಲ್ಲ ಅಂತೀರಿ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ನೀವು ಏನಕ್ಕೆ ಯೋಗ್ಯರು ಅಂದರೆ ಸರ್ಕಾರದಲ್ಲಿ ಪುಕ್ಕಟ್ಟೆ ತೆರಿಗೆದಾರರ ದುಡ್ಡನ್ನು ಕೊಟ್ಟುಬಿಟ್ಟು ಯಾರಿಗೋ ಗ್ಯಾರಂಟಿ ಹೆಸರಿನಲ್ಲಿ ಅವ್ರನ್ನ ಮೆಚ್ಚಿಸಿ ಅವ್ರನ್ನ ಹಾಗೆ ಇಟ್ಟು ಒತ್ತಿಸ್ಕೊಳ್ಳೋಕ್ಕೆ ನೀವಿರೋದು. ಇನ್ನೊಬ್ರ ಕಾಸಲ್ಲಿ ಮಜಾ ಮಾಡೋಕ್ಕೆ, ನಾನು ಮಾಡಿದೆ ಅಂತ ಹೇಳಿಕೊಂಡು ಊರಲ್ಲೆಲ್ಲ ಓಡಾಡೋಕ್ಕೆ ನೀವು ಅದಕ್ಕೆ ಲಾಯಕ್ಕಿದ್ದೀರಿ. ಮಾಡಿ ಅದನ್ನೇ, ಯಾಕಂದರೆ ದಟ್ ಇಸ್ ವಾಟ್ ಅವರ್ ಪೀಪಲ್ ವಾಂಟ್.
ವ್ಯವಸ್ಥೆ ರಿಪೇರಿ ಅದೇ ಅವ್ರಿಗೆ ಬೇಕಾಗಿರೋದು.